ಇರುವಂಥದ್ದು ವಾತಾವರಣದಲ್ಲಿರುವಂಥದ್ದು. ಹಾಗಾಗಿ ವಾತಾವರಣದಲ್ಲಿರುವಂತಹ ಸಾರಜನಕವನ್ನು ನೇರವಾಗಿ ನಮಗೆ ಬೆಳೆಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅರ್ಥಾಗತ್ತ? ಹಾಗೆ ದ್ವಿದಳ ಧಾನ್ಯದ ಸಸ್ಯಗಳು, ಯಾವ ಸಸ್ಯಗಳು? ದ್ವಿದಳ ಧಾನ್ಯದ ಸಸ್ಯಗಳನ್ನ ನಾವು ಸಾಮಾನ್ಯವಾಗಿ ಲೆಗ್ಯೂಮ್ ಸಸ್ಯಗಳು ಅಂತ ಕರಿತೀವಿ. ಏನ್ ಹೇಳ್ತೀವಿ? ಒಂದು ಗಿಡ ಇದೆ ನೋಡಿ, ಇದು ಶೇಂಗಾ ಗಿಡ. ಇದು ಅರ್ಥಾಗತ್ತ? ಶೇಂಗಾ ಗಿಡ ಇದು. ಇದ್ರೊಳಗೆ ಇವು ಶೇಂಗಾ ಕಾಯಿಗಳಂತ ಕರಿತೀವಿ. ಇಲ್ಲಿ ಕೆಳಗಡೆ ಒಳಗಡೆ ನೋಡಿ ಬೇರಿಗೆ ಅಂಟಿಕೊಂಡಂತಹ ಸಣ್ಣ ಸಣ್ಣ ಗಂಟೆಗಳದಾವ. ಈ ಸಣ್ಣದಾದಂತಹ ಗಂಟೆಗಳು, ಬೇರಿನಲ್ಲಿರುವಂತಹ ಈ ಸಣ್ಣ ಗಂಟೆಗಳು ಅಂದ್ರೆ ಲೆಗ್ಯೂಮ್ ಸಸ್ಯಗಳ ಬೇರಿನಲ್ಲಿರುವಂತಹ ಗಂಟೆಗಳಲ್ಲಿ ರೈಸೋಬಿಯಂ ಅನ್ನುವಂತಹ ಬ್ಯಾಕ್ಟೀರಿಯಾ ಇರ್ತದೆ. ಏನೋ ಬ್ಯಾಕ್ಟೀರಿಯಾ. ಅದೇನ್ ಮಾಡುತ್ತೆ? ರೈಸೋಬಿಯಂ ಬ್ಯಾಕ್ಟೀರಿಯಾ ವಾತಾವರಣದಲ್ಲಿರುವಂತಹ ವಾತಾವರಣದಲ್ಲಿರುವಂತಹ ಏನು ಸಾರಜನಕ ಅನಿಲವನ್ನ ನೇರವಾಗಿ ಹೀರ್ಕೊಳ್ತದೆ. ಸಾರಜನಕ ಅನಿಲವನ್ನು ನೇರವಾಗಿ ಹೀರ್ಕೊಳ್ತದೆ ಅನ್ನುವಂಥದ್ದು ಹೇಳ್ಬೋದು. ಇಲ್ಲಿ ಒಂದು ನಿಮ್ಮ ಸ್ಟೂಡೆಂಟ್ ತಂದಿದ್ದಾರೆ, ಒಂದು ಗಿಡ ತಂದಿದ್ದಾರೆ, ಶೇಂಗಾ ಗಿಡ ಇದು. ಅರ್ಥ ಆಗುತ್ತಲ್ಲ? ಹಾಗಾಗಿ ಇಲ್ಲಿ ಕಾಯಿಗಳದಾವ. ಏನದಾವು? ಕಾಯಿಗಳು ಕೂಡ ಇವೆ ನೋಡಿ. ಈ ಬೇರಿನಲ್ಲಿ ಸಣ್ಣದಾದಂಥ ಗಂಟೆಗಳದಾವ. ಅವುಗಳನ್ನು ನೋಡೋಣ, ನಾವು ತೋರಿಸ್ತೇನೆ ನಿಮ್ಮೆಲ್ಲ. ಇವು ಶೇಂಗಾ, ಇವು ಅರ್ಥಾಗತ್ತ? ಹಾಗಾದ್ರೆ ಈ ದ್ವಿದಳ ಧಾನ್ಯದ ಬೇರೆ ಹೇಗಿದೆ ನೋಡ್ರಿ. ಕೌಲ್ ಆಗ್ತಾ ಹೋಗ್ತದೆ ಅನ್ನುವಂಥದ್ದನ್ನ ಹೇಳ್ಬೋದು. ಈ ಗಂಟೆಗಳನ್ನ ನೋಡೋಣ ನಾವೀಗ. ಅದಾವ ಗಂಟೆಗಳು ನೋಡೋದು. ಹೌದು, ಸಣ್ಣ ಗಂಟೆ ಅದ ನೋಡ್ರಿ. ಇಲ್ಲ ನೋಡ್ರಿ, ನೀವು 4 ಜನ ಕೂಡಿ ನೋಡಿ. ಅದಾವಲ್ಲ? ಎಸ್, ಇವೆ ಈ ಗಂಟೆಗಳಲ್ಲಿ ಬ್ಯಾಕ್ಟೀರಿಯಾ ಇರ್ತಾವ. ಇರ್ತಾವು ಬ್ಯಾಕ್ಟೀರಿಯಾಗಳು. ರೈಸೋಬಿಯಂ ಅಂತಾರ ಅವುಗಳಿಗೆ. ರೈಸೋಬಿಯಂ ಬ್ಯಾಕ್ಟೀರಿಯಾ ಅಂತ ಮೈಕ್ರೋಸ್ಕೋಪ್ ನೋಡೋಣ. ಈ ಗಂಟೆಗಳಲ್ಲಿರುವಂತಹ ಬ್ಯಾಕ್ಟೀರಿಯಾಗಳನ್ನ ರೈಸೋಬಿಯಂ ಬ್ಯಾಕ್ಟೀರಿಯಾಗಳಿವು. ಅದಕ್ಕೆ ಇವೆಲ್ಲ ಪ್ರೋಟೀನ್ ಆಗ್ತದೆ. ಏನಾಗುತ್ತೆ? ಕಾಳುಗಳಲ್ಲಿ ದ್ವಿದಳ ಧಾನ್ಯಗಳು ಪ್ರೋಟೀನ್ ಅನ್ನು ಹೊಂದಿದಾವೆ. ಆ ಪ್ರೋಟೀನ್ ಒಂದು ನಿರ್ಮಾಣಕ್ಕೆ ಸಹಾಯ ಮಾಡ್ತದೆ ನೋಡಿ. ಹೌದಾ? ಇವು ಶೇಂಗಾದವು. ಇವೇನು ನೈಟ್ರೋಜನ್ ಇರುವ ಬ್ಯಾಕ್ಟೀರಿಯಾ. ಬ್ಯಾಕ್ಟೀರಿಯಾ ನೋಡಿ ಗಂಟೆಗಳಲ್ಲಿ. ಅದೇ ಯಾವ ಬ್ಯಾಕ್ಟೀರಿಯಾ? ರೈಸೋಬಿಯಂ ಬ್ಯಾಕ್ಟೀರಿಯಾ ಇರುತ್ತೆ. ರೈಸೋಬಿಯಂ ಬ್ಯಾಕ್ಟೀರಿಯಾ ಇರ್ತಾವ. ಅವೆಲ್ಲ ಮೈಕ್ರೋಸ್ಕೋಪಿಕ್, ಸೂಕ್ಷ್ಮದರ್ಶಕದ ಯಂತ್ರದಲ್ಲಿ ಮಾತ್ರ ವೀಕ್ಷಣೆಯನ್ನ ಮಾಡಬೇಕಾಗ್ತದೆ. ಅದರಲ್ಲಿ ಎಸ್, ಓಕೆ. ಇಲ್ಲಿ ನೋಡು, ಈ ಗಂಟೆಗಳಲ್ಲಿ ಏನಿರುತ್ತೆ? ರೈಸೋಬಿಯಂ ಬ್ಯಾಕ್ಟೀರಿಯಾ ಇರೋದು ಗಂಟೆಗಳಿವೆ. ಯಾರೋ ಸೂಕ್ಷ್ಮಾಣುಜೀವಿಗಳು ಅಂತ ಹೇಳ್ತಾರೆ. ರೈಸೋಬಿಯಂ ಬ್ಯಾಕ್ಟೀರಿಯಾ ಸೂಕ್ಷ್ಮಾಣುಜೀವಿ ಅಂತಾರೆ. ಕೂಡ ಇದೆ ಇಲ್ಲಿ ಬ್ಯಾಕ್ಟೀರಿಯಾಗಳ ಚಿತ್ರ. ಇನ್ನು ಅನೇಕ ಬ್ಯಾಕ್ಟೀರಿಯಾಗಳು ಬರ್ತಾವ. ಇಲ್ಲಿ ನೋಡಿ ರೈಸೋಬಿಯಂ. ಇಲ್ಲಿರದ ಬ್ಯಾಕ್ಟೀರಿಯಾಗಳು ಈ ಗಂಟಿನಲ್ಲಿ ಏನದ? ರೈಸೋಬಿಯಂ ಬ್ಯಾಕ್ಟೀರಿಯಾಗಳು. ಹಾಗಾದ್ರೆ ಮಣ್ಣಿನಲ್ಲಿ ಈ ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಅಷ್ಟೇ ಅಲ್ಲದೆ ಇನ್ನೂ ಕೆಲವು ಬ್ಯಾಕ್ಟೀರಿಯಾ ಇದಾವ. ಬ್ಯಾಸಿಲಸ್ ಬ್ಯಾಕ್ಟೀರಿಯಾಸ್ ಅಂತಾರೆ, ನೈಟ್ರೋಸೋಮೋನಾಸ್ ಬ್ಯಾಕ್ಟೀರಿಯಾ ಅಂತಾರೆ. ಆಮೇಲೆ ಇಲ್ಲಿ ಅಡ್ಡ ಸಿಡಿಕಿ ನೋಟ ಇದ್ರದ್ದೇ ಅದಾಗಲ್ಲ, ಬೇರೆ ಅಡ್ಡ ಸಿಡಿಕಿ ನೋಟ ಅಂತ ಕರಿತೀವಿ. ರೈಸೋಬಿಯಂ ಬ್ಯಾಕ್ಟೀರಿಯಾಗಳು ಇರುವಂತಹ ಒಂದು ಇದು ಸೂಡೋಮೋನಾಸ್ ಬ್ಯಾಕ್ಟೀರಿಯಾಗಳು ಬರ್ತವೆ. ಆಮೇಲೆ ನೈಟ್ರೋಬ್ಯಾಕ್ಟರ್ ಬ್ಯಾಕ್ಟೀರಿಯಾ ಬರ್ತಾವೆ ನೋಡಿ. ಯಾವ? ಬ್ಯಾಸಿಲಸ್ ಬ್ಯಾಕ್ಟೀರಿಯಾಗಳು, ನೈಟ್ರೋಸೋಮೋನಾಸ್, ರೈಸೋಬಿಯಂ, ಸೂಡೋಮೋನಾಸ್, ನೈಟ್ರೋಬ್ಯಾಕ್ಟರ್. ಇವು ಸಾಮಾನ್ಯವಾಗಿ ಉಳಿದುದೆಲ್ಲ ಮಣ್ಣಿನಲ್ಲಿ ಇರ್ತಾವೆ. ಅರ್ಥಾಗತ್ತ? ಆದ್ರೆ ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಮಾತ್ರ ಈ ಒಂದು
ದ್ವಿದಳ ಧಾನ್ಯದ ಬೇರಿನ ಗಂಟುಗಳಲ್ಲಿ ಕಂಡು ಬರ್ತವೆ ಅನ್ನುವಂಥದ್ದನ್ನು ಹೇಳ್ಬೋದು. ಈ ಬ್ಯಾಕ್ಟೀರಿಯಾಗಳನ್ನ ನಾವು ಮೈಕ್ರೋಸ್ಕೋಪದಲ್ಲಿ ವೀಕ್ಷಣೆಯಿಂದ ಮಾಡೋದು. ಹಾಗಾದ್ರೆ ಇಲ್ಲಿ ನೋಡಿ ಅರ್ಥಾಯ್ತಲ್ಲ, ಇಲ್ಲಿ ನೋಡಿ ಇದೇನಂತ ನೈಟ್ರೋಜನ್ ಚಕ್ರ ರೂಪರೇಷೆ ಹೇಗಿದೆ ಅನ್ನೋದನ್ನ ನಾವು ಇದ್ರ ಮೂಲಕ ಚರ್ಚೆಯನ್ನ ಮಾಡಬಹುದು. ಓಕೆ, ಬಂದ್ ಮಾಡಿ.